ನಮಸ್ತೆ ಚಾಯ್ಸ್ ಮಾಡಿ ರಿಪ್ಲೈ ಮಾಡ್ತಿದೀವಿ. ಎಷ್ಟು ಮಂತ್ ಅಂದ್ರೆ ಇವಾಗ ಗರ್ಲ್ ಆಗುತ್ತಾ ಅಂತಂದ್ರೆ ಬಾಯ್ ನನಗೆ ಬಾಯ್ ಬೇಕು ಗರ್ಲ್ ಬೇಕು. ನಮ್ಮ ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರೆ ಅಂದ್ರೆ ಪಾಪ ಹುಟ್ಟಿದ್ಮೇಲೆ ನಿಮ್ ಲವ್ ಸ್ಟೋರಿ ಯಾವಾಗ ಹೇಳ್ತೀಯ? ಇವ್ರೆಷ್ಟು ಡ್ರಾಮಾ ಮಾಡ್ತೀರಾ, ಯಾಕೆ ಯಾವಾಗ್ಲೂ ನಿಮ್ಮ ಅಮ್ಮನ ಮನೇಲೇ ಇರ್ತೀರಾ ಅಂತ. ಈಗೀಗ ನೋವಾಗಿ ಆಳ್ತಾಳೆ ಅವ್ರಂತ್ರ ಆಳ್ತಾರ. ಎಲ್ ಸಿಕ್ಕಿದ್ರು, ಹೇಗ್ ಸಿಕ್ಕಿದ್ರು, ನಿಮ್ದು ಲವ್ ಮ್ಯಾರೇಜ್? ಪಾಪು ಹೇಳ್ತು ಧನ್ಯವಾದಗಳು. ಹಾಯ್, ನಾವು 1 week ಬ್ಯಾಕ್ ಆಸ್ಕ್ ಮೀ ಕ್ವಶನ್ ಅಂತ ಕೇಳಿದ್ವಿ ಅಕ್ಕನ ಅಕೌಂಟ್ ಅಲ್ಲಿ. ಅಕ್ಕ ಅವ್ರೀಗ ರಿಪ್ಲೈ ಮಾಡ್ತಾರ. ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಒಂದಿಷ್ಟನ್ನ ಚಾಯ್ಸ್ ಮಾಡಿ ರಿಪ್ಲೈ ಮಾಡ್ತಿದೀವಿ. ಹಂಗ ವಿಡಿಯೋ ನೋಡಿ ನಮ್ ಜ್ಯೋತಿ ಕ್ವಶನ್ ಕೇಳ್ತಾಳೆ, ನಾನು ಆನ್ಸರ್ ಮಾಡ್ತೀನಿ. ಅವರಿಗೆ ಎರಡೂ ಮಾಡ್ಬೇಕಂದ್ರ ಮತ್ತೆ ನೋಡ್ರಿ ನೋಡೋಣ ಬರ್ರಿ ಕೇಳಾರ. ಅಂದ್ರ 1 week ಆಯ್ತು ಇವಾಗಲೇ ಕೇಳ. ಎಲ್ಲಾರು ಫಸ್ಟಿಗೆ ಏನಂತ ಹೇಳಾರ? ಹಾಯ್ ಅಂತ ಹೇಳಿದ್ದೀರಾ. ಎಲ್ಲರಿಗೂ ಹಾಯ್ ನಮಸ್ತೆ. ನೆಕ್ಸ್ಟ್ ನೀನೇ ಮಾತಾಡ್ಬೇಕು. ಮಾತಾಡಕತ್ತ ನಾನೇನ್ ಮಾತಾಡಲ್ಲ ಸ್ವಾಮಿ ನಡಕ. ಇವಾಗ ನೋಡಿ, ಇವಾಗ ಹೇಳ್ತೇನೆ ಕ್ವಶನ್. ನಿಮ್ಗ ಬಾಯ್ ಬೇಕ ಗರ್ಲ್ ಬೇಕಾ ಅಂತ ಕೇಳ್ಯಾರ. ಅಲ್ಲ, ಜಾಸ್ತಿ ಜನ ಯಾವ್ದು ಕೇಳ್ಯಾರ ಅದನ್ನ ಹೇಳ್ತೇನೆ. ಈಗ ಫಸ್ಟಿಗೆ ಏನ್ ಗೊತ್ತಾ, ಇವಾಗ ಜಾಸ್ತಿ ಜನ ಫಸ್ಟ್ ಇಂದ ಏನ್ ಕೇಳ್ತಿದ್ದಾರೆ ಆಲ್ಮೋಸ್ಟ್ ಏನಂದ್ರ ಕಮೆಂಟ್ಸ್ ಒಳಗ ಅದೇ ಕ್ವಶನ್, ಎಲ್ಲಾ ಕಡೆ ಅದೇ ಕ್ವಶನ್ ಆಗೈತಿ. ಅದನ್ನೇ ಫಸ್ಟ್ ಆನ್ಸರ್ ಮಾಡಿ. ನಿಮ್ಗೆ ಎಷ್ಟು ಮಂತ್ ಅಂತ ಕೇಳಿದ್ದೀರಾ? ಎಷ್ಟು ಮಂತ್ ಅಂದ್ರೆ ಇವಾಗ 8 ಮಂತ್. ಇವಾಗ್ಲೇ 8 ಮಂತ್ ಸ್ಟಾರ್ಟ್ ಆಗಿರುತ್ತೆ. ಇವಾಗ ನಿಮಗ್ ಬಾಯ್ ಬೇಕಾ ಗರ್ಲ್ ಬೇಕಾ ಅಂತ ಕೇಳಿದಾರೆ. ಬಾಯ್, ನನಗೆ ಬಾಯ್ ಬೇಕು ಗರ್ಲ್ ಗರ್ಲೇ ಬೇಕು. ಗರ್ಲೇ ಇಷ್ಟ. ಹುಡ್ಗ ಹುಟ್ಟಿದ್ರ ಸ್ವಲ್ಪ ಬೇಜಾರ, ಅಂದ್ರೂ ಪರವಾಗಿಲ್ಲ, ಯಾವ್ದಾದ್ರೂ ಪರವಾಗಿಲ್ಲ, ಬಟ್ ಗರ್ಲ್ ಜಾಸ್ತಿ ಇಷ್ಟ. ಅಂದ್ರೆ ನಾವೇ ಫಿಕ್ಸ್ ಆಗ್ಬಿಟ್ಟಿವಿ ಗರ್ಲ್ ಆಗುತ್ತಾ ಅಂತಂದ್ರೆ. ಬಟ್ ಜಾಸ್ತಿ ಜನ ಕಮೆಂಟ್ ಒಳಗ ಬಾಯ್ನ ಆಗುತ್ತ ಅನ್ನಕತ್ತಾರ. ಅದಕ್ಕೆ ಸ್ವಲ್ಪ ಹೆದರಿಕೆ ಅಷ್ಟೇ, ಆದ್ರೂ ಏನಿಲ್ಲ, ಖುಷಿನ. ಆಲ್ರೆಡಿ ನಮ್ಮ ಅಕ್ಕನ ಮಕ್ಳು ಇದ್ದಾರೆ ಇಬ್ರು. ಇವಾಗ ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರ, ನಿಮ್ ಫ್ಯಾಮಿಲಿ ಒಳಗ ಇದು ಮಾಮನ್ ಬಿಟ್ರೆ ಬೇರೆ ಯಾರು ಜಾಸ್ತಿ ಇಷ್ಟ ಅಂತ ಕೇಳ್ಯಾರ. ನೋಡ, ಅಂತ ಕ್ವಶನ್ ಕೇಳ್ಯಾರ. ನಮ್ ಹಸ್ಬೆಂಡ್ ಬಿಟ್ರ ಎಲ್ಲ ನಮ್ ಫ್ಯಾಮಿಲಿ ಆಗಿರೋರೆಲ್ಲ ಇಷ್ಟ. ನಮ್ ಫ್ಯಾಮಿಲಿನೇ ಫುಲ್ ಇಷ್ಟ. ನೋಡ್ರಿ, ನಮ್ಮ ಅಪ್ಪ ಅಮ್ಮ, ಉಳ್ಕಂಡಿ ಮತ್ತೆ ನಮ್ ತಮ್ಮ, ನಮ್ ದೊಡ್ಡಮ್ಮ, ಅವ್ರ ಫ್ಯಾಮಿಲಿ ಎಲ್ಲರೂ. ನಮ್ಮ ಅತ್ತೆಯವ್ರು. ಅತ್ತೆ, ನಿಮ್ ಎಜುಕೇಶನ್ ಏನ್ ಕಂಪ್ಲೀಟ್ ಆಗೈತಿ ಅಂತ? ನಂದ MSc ಕಂಪ್ಲೀಟ್ ಆಗಿದೆ. MSc ಇನ್ ಬಾಟ್ನಿ. ವಾವ್, ವೈಶು ಬಿಜಿ ಅವ್ರಿಗೆ ಕ್ವಶನ್ ಕೇಳಿದಾರೆ, ನಿಮ್ ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರ ಅಂತಂದ. ಜಾಸ್ತಿ ಜನ ಅದೇ ಕ್ವಶನ್ ಕೇಳಾರ, ಅದಕ್ಕೆ ಇದಕ್ಕೆ ರಿಪ್ಲೈ ಮಾಡ್ತಾರೆ. ಏನ್ ವರ್ಕ್ ಮಾಡ್ತಾರೆ? ನಮ್ಮ ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರೆ ಅಂದ್ರೆ ಅರಸೀಕೆರೆಯಲ್ಲಿ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾರೆ. ಒಂದೇ ಆಫೀಸಾ? ಆಗ ನಿಮ್ ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರೆ? ನೀವು ವಿಡಿಯೋಸ್ ಚಂದ ಮಾಡ್ತೀರಿ, ಮತ್ತೆ ಅದರಿಂದ ಏನಾದ್ರೂ ಯೂಸ್ ಆಯ್ತಾ ಅಂತ ಕೇಳ್ಯಾರ. ವಿಡಿಯೋಸ್ ಚಂದ ಮಾಡ್ತಾರೆ, ಥ್ಯಾಂಕ್ಸ್. ವಿಡಿಯೋಸ್ ಚಲೋ ಮಾಡ್ತಾರೆ ಅಂತ ಹೇಳಿದಕ್ಕ. ವಿಡಿಯೋಸ್ ಎಲ್ಲ ಜಾಸ್ತಿ, ವಿಡಿಯೋ ರೆಕಾರ್ಡ್ ಮಾಡೋದೆಲ್ಲ ನಮ್ ವೀರೇಶನೇ, ಎಡಿಟ್ ಮಾಡೋದು ಎಲ್ಲ ಅವನೇ ಜಾಸ್ತಿ. ಕ್ರೆಡಿಟ್ ಎಲ್ಲ ಅವನಿಗೆ. ಮತ್ತೆ ಅದರಿಂದ ಏನ್ ಯೂಸ್ ಅಂತ ಕೇಳ್ತಿದ್ದಾರಲ್ಲ, ಅದರಿಂದ ಏನ್ ಯೂಸ್ ಇಲ್ಲ. ನಾವು ಖುಷಿಗಂತ ಮಾಡ್ತಿದ್ವಿ ಫಸ್ಟ್ ಇಂದ, ಅದರಿಂದ ಯೂಸ್ ಆಗತ್ತಂತ ಮಾಡಿಲ್ಲ ಇದುವರೆಗೂ. ಅದರಿಂದ ಸ್ವಲ್ಪ ಯೂಸ್ ಆಗ್ತದೆ, ಒಂದೊಂದ್ಸಲ ಪ್ರಮೋಷನ್ ಯೂಸ್ ಆಗುತ್ತೆ. ಜಾಸ್ತಿ ಸಲ ಖುಷಿ ಮಾಡೋದು, ಲೈಕ್ಸ್ ಬರ್ತಾವ ಅಂತ ಮಾಡೋದು ಇದಕ್ಕೆ. ನೀವು ಹಾಕೋ ಡ್ರೆಸ್ ನಿಮ್ಮುವ ಅಥವಾ ಶೂಟಿಂಗ್ ಅಂತ ಸುಧಾ ಅವ್ರು ಕೇಳಿದ್ದಾರೆ. ನಾನು ಹಾಕೋ ಡ್ರೆಸ್ ಆಲ್ಮೋಸ್ಟ್ ನನವೇ. ರೀಸೆಂಟ್ ಆಗಿ ಒಂದಿಷ್ಟು ಕೊಲಾಬ್ರೇಷನ್ ಕೊಟ್ಟಿದ್ದಾರೆ ಅಷ್ಟೇ. ಆಲ್ಮೋಸ್ಟ್ ಫಸ್ಟ್ ಇಂದ ಎಲ್ಲ ನನವೇ. ಏನಂದ್ರೆ ನಿಮ್ ಡ್ರೆಸ್ ಒಂದು ಬಹಳ ಕ್ರೇಜ್ ನನಗೆ. ಬರೀ ಡ್ರೆಸ್, ಸ್ಯಾರೀಸ್ ಮೇಲೆ ಜಾಸ್ತಿ ಇಷ್ಟ. ಆಮೇಲೆ ಲೈವ್ ಯಾವಾಗ ಬರ್ತೀರಾ ಅಂತ ಮಹಾದೇವ್ ಅವರು ಕೇಳಿದ್ದಾರೆ. ಪಾಪ ಹುಟ್ಟಿದ್ಮೇಲೆ. ಪಾಪುನ ಬರ್ಬೇಕೇನು ಲೈವ್. ಮತ್ತೆ ನಿಮ್ ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತಂತ ಸಲೀಂ ಅವ್ರು ಕೇಳ. ಮ್ಯಾರೇಜ್ ಆಗಿ 5 years ಕಂಪ್ಲೀಟ್ ಆಗಿ 6 years ಸ್ಟಾರ್ಟ್ ಆಯ್ತು. ಈಗ ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರ, ಆಶು ಅವ್ರು ಕೇಳಾರ, ನಿಮ್ ಹಸ್ಬೆಂಡ್ ವರ್ಕ್ ಏನ್ ಮಾಡ್ತಾರೆ? ಆಗ್ಲೇ ಆಗೈತಿ, ಸಾರಿ. ಕಿಂಗ್ ಟಿ ಅವ್ರು ಕೇಳಾರ, ನಿಮ್ ಹೈಟ್ ವೇಟ್ ಎಷ್ಟು ಅಂತ. ಹೈಟ್ 5.3. ವೇಟ್ ಇವಾಗ ಎಷ್ಟು? ಇವಾಗ ಜಾಸ್ತಿ ವೇಟ್ ಎಷ್ಟು? 159 ಇವಾಗ. ಫಸ್ಟ್ ಎಷ್ಟಿತ್ತು? 49. ಓ 10 kg. ದೇವಡಿಗ ಕೇಳಾರ, ನೀವು ನಿಮ್ ಮಾವನ್ನೇ ಮದ್ವೆ ಆಗಿದ್ದೀರಾ ಅಂತ.
ಇಲ್ಲ ನಮ್ಮ ಮಾವನ ಮದುವೆ ಅದು ಅರೆ ನಿಮ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಅದ್ರ ಬಗ್ಗೆ ಒಂದ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅವ್ರು ನಮ್ಮ ಮಾವ ಅಲ್ಲ, ಹೊರ್ಗಡೆಯಿಂದ ಮದ್ವೆ ಆಗಿದ್ರು. ನಿಮ್ ಲವ್ ಸ್ಟೋರಿ ಯಾವಾಗ ಹೇಳ್ತೀಯ? ಲವ್ ಸ್ಟೋರಿಯಾ ಏನ್ ಸ್ಟೋರಿ ಅಂತ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಇವತ್ತು ಸಪ್ರೇಟ್ ಒಂದು ಪೇಜ್ ಮಾಡಿ ಹೇಳ್ತಾರೆ. ಈಗ ಕ್ವೀನ್ ಲಚ್ಚು ಅವರು ಹೇಳ್ಯಾರ, ಅಕ್ಕ ನಿಮ್ ಬಿಗ್ ಫ್ಯಾನ್ ಅಂತ. ಥ್ಯಾಂಕ್ಸ್. ಜಾಸ್ತಿ ಜನ ಹೇಳಿರಿ ಅಂದ್ರೆ ಆಕಿಗೆ ರಿಪ್ಲೈ ಮಾಡಕ್ ಆಗಿರಲ್ಲ. ಜಾಸ್ತಿ ಜನ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಕಮೆಂಟ್ ಮಾಡ್ತಾರೆ, ಮತ್ತೆ ತುಂಬಾನೇ ಕೇರ್ ಮಾಡ್ತೀರಾ, ಮನೆಯವ್ರಿಗಿಂತ ಹೆಚ್ಚು ಕೇರ್ ಮಾಡ್ತಾ ಇರ್ತೀರ. ತುಂಬಾನೇ ಖುಷಿ ಆಗುತ್ತೆ ನಿಮ್ಮೆಲ್ಲ ಕಮೆಂಟ್ಸ್ ನೋಡಿ. ರಿಪ್ಲೈ ಮಾಡಕ್ ಆಗಿರಲ್ಲ, ಸಾರಿ. ಎಲ್ಲರಿಗೂ ಮಾಡಿದ್ರೆ ಎಲ್ಲರಿಗೂ ಮಾಡ್ಬೇಕು, ಯಾರಿಗೂ ಮಾಡ್ಬಾರ್ದಂತ ಆಕೆ ಇಂಟೆನ್ಷನ್, ಅದ್ರ ಸಲುವಾಗಿ ಮಾಡಿರಲ್ಲ. ಇವಾಗ ಎಲ್ಲರಿಗೂ ಸೇರಿ ಹೇಳ್ತಾರ ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿ. ಭುವಿ ಅವ್ರು ಕೇಳಿದಾರ, ಭುವಿ 1-2 ಅವರು, ಅಮೂಲ್ಯ ಅವ್ರ ಪಪ್ಪ ಇಲ್ವಾ, ಅವ್ರ ಫೋಟೋ ಹಾಕಿ ಪ್ಲೀಸ್ ಅಂತ ಜಾಸ್ತಿ ಜನ ಕೇಳಿರ. ಅವ್ರ ಪಪ್ಪ ಎಲ್ಲ ಚೆನ್ನಾಗಿದ್ದಾರೆ, ಅವರೆಲ್ಲ ಚೆನ್ನಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಜಾಸ್ತಿ ಕ್ಯಾಮ್ರಾ ಮುಂದೆ ಬರಲ್ಲ, ಹಂಗಾಗಿ ಅವ್ರನ್ನ ತೋರಿಸಿರಲ್ಲ. ಅವ್ರಿಗೆ ವಿಡಿಯೋಸ್ ಫೋಟೋಸ್ ಇದೆಲ್ಲ ಕ್ರೇಜ್ ಇಲ್ಲ, ಅವೆಲ್ಲ ಇಂಟ್ರೆಸ್ಟ್ ಇಲ್ಲ. ಅದ್ರ ಸಲುವಾಗಿ ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಏನೇನೋ ಅನ್ಕೋಬೇಕು. ರಮೇಶ್ ರಾಮ್ 05 ಅವ್ರು ಕೇಳಿದಾರ, ನೀವ್ ಯಾಕೆ ಅಷ್ಟೊಂದು ಚೆನ್ನಾಗಿದ್ದೀರಾ ಅಂತ. ಅದು ಬೈ ಬರ್ತ್ರಿ ಎಲ್ಲಾರ್ಗು. ನಾರ್ಮಲ್ ಆಗದೀವಿ, ಫಿಲ್ಟರ್ ಹಾಕೋತೀವಿ, ಮೇಕಪ್ ಏನಿಲ್ಲ, ಫಿಲ್ಟರ್ ಹಾಕೋತೀವಿ, ನಾರ್ಮಲ್ ಆಗದೀವಿ, ಆವ್ರೇಜ್. ಈಕಿ ಜಾಸ್ತಿ ಕ್ಯೂಟ್ ಅದಳ. ಇಲ್ಲ ರೀ, ಓವರ್ ಆಕ್ಟಿಂಗ್ ಇದೆ. ಬೋತ್ ಆರ್ ಲವ್ ಮ್ಯಾರೇಜ್ ಆರ್ ಅರೇಂಜ್. ಹರೀಶ್ ಅವ್ರು ಕೇಳಿದಾರೆ, ಮಾಡೋಣ ಕ್ವಶನ್ ಡಿಫ್ರೆಂಟ್ ಆಗಿ ಯಾವ್ದಿದಾವ ಅದಕ್ಕೆ ಆನ್ಸರ್ ಮಾಡ್ಬೇಕಂತ ಸರ್ಚ್ ಮಾಡಕಂತಾರ. ನಮ್ಮ ಮಾಮ ಅವಾಗಿಂದ ಹಂಗೆ ಹೇಳ್ರಿ ಹಿಂಗೆ ಹೇಳ್ರಿ ಅಂತಂದು ಫೋರ್ಸ್ ಮಾಡಿ ಬರ್ರಿ ಬಿಲ್ಡಪ್ ನೋಡ್ರಿ ಹೇಳಿ ಹೇಳಿ. ಕಾವೇರಿ ಅವ್ರು ಕೇಳಿದಾರ, ಯಾಕೆ ಯಾವಾಗ್ಲೂ ನಿಮ್ಮ ಅಮ್ಮನ ಮನೇಲೇ ಇರ್ತೀರಾ ಅಂತ. ನಮ್ಮನೆ ಅದಕ್ಕೆ ಇಲ್ಲೇ ಇರ್ತೀವಿ. ನಮ್ಮನೆ ಅದ್ರ ಸಲುವಾಗಿ ಇಲ್ಲೇ ಇರ್ತಾರ, ಹಂಗಲ್ಲ. ಮ್ಯಾರೇಜ್ ಆದ್ರೂ ಇದಾರ. ಮ್ಯಾರೇಜ್ ಆದ್ಮೇಲೆ ನಾವು ಫಸ್ಟ್ ಬಾಗಲಕೋಟೆಲ್ಲಿ ಇದ್ವಿ, ಅಲ್ಲೇ ಇದ್ದೆ ಜಾಸ್ತಿ, 1-3 ವರ್ಷ ಅಲ್ಲೇ ಇದ್ವಿ. ಅದಾದ್ಮೇಲೆ ನಮ್ಮ ಹಸ್ಬೆಂಡ್ ಜಾಬ್ ಆಯ್ತು ಅರಸೀಕೆರೆಗೆ. ಆ ಜಾಬ್ ಆದ ತಕ್ಷಣನೇ ನಾನು ಪ್ರೆಗ್ನೆಂಟ್ ಆಗಿದ್ದೆ ಅವಾಗ್ಲೇ. ಹಂಗಾಗಿ ನಾನು ಅಲ್ಲಿ ಶಿಫ್ಟ್ ಆಗಕ್ ಆಗಿಲ್ಲ, ಅಲ್ಲಿ ಒಬ್ಳೆ ಇರ್ತೀನಲ್ಲ. ಅವ್ರು ಜಾಬ್ ಹೋಗ್ತಾರೆ, ಅದ್ರ ಸಲುವಾಗಿ ಮತ್ತೆ ಅಲ್ಲಿ ಮನೇಲಿ ಒಬ್ಳೆ ಇರ್ಬೇಕಲ್ಲ, ಇವಾಗ ಕಷ್ಟ ಆಗುತ್ತಂತ ಇಲ್ಲೇ ಇದ್ದೀನಿ ಅಷ್ಟೇ. ಪಾಪ ಆಗೋವರೆಗೂ ಇಲ್ಲೇ ಇರ್ಬೇಕಂತ. ಇಲ್ಲಿ ವಿಡಿಯೋಸ್ ಮಾಡಿರ್ತೀವಲ್ಲ, ನಿಮ್ಗೆ ಹಂಗ ಅನ್ಸುತ್ತೆ ಯಾವಾಗ್ಲೂ ಇಲ್ಲೇ ಇರ್ತಾರಂತ, ಆಕಿ ಡ್ರಾಫ್ಟ್ ಒಳಗೆ ಮಾಡಿಟ್ಕೊಂಡಿರ್ತಾರ. ಈಗ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಮ್ಯಾಮ್ ವಿ ಆರ್ ವೇಟಿಂಗ್ ಫಾರ್ ಲಿಟಲ್ ರೇಷು ತಿರು, ಎನಿ ಗೆಸ್ಟ್ ಫ್ರಮ್ ಯುವರ್ ಸೈಡ್ ಅಂತ. ಯಾರ್ ಕೇಳ? ರಾಕೇಶ್. ನಮ್ ಸೈಡ್ ಗೆಸ್ ಇಲ್ಲ, ವೇಟ್ ಮಾಡ್ತಿರೋದು ಲಿಟಲ್ ರೇಷುಗೆ. ರೇಷು ನಾನು, ಬಟ್ ಬರೋದೇನೋ ತಿರು ಅನ್ಸ್ತಾ ಇದೆ ನನಗಂತೂ. ಎಲ್ಲರೂ ಹೇಳಿ ನೋಡಿದ್ರೆ ತಿರುನ ಅಂತ ಅನ್ಸುತ್ತ. ತಿರು ಬರ್ಬೋದು, ತಾತ ಇವ್ರ ಮಾವ ಬರ್ಬೋದು. ಏನಾಗುತ್ತೆ ಏನೋ ಗೊತ್ತಾಗೇ ಬಿಡುತ್ತೆ. ಇನ್ನು ಒಂದ್ ಮಂತ್ ಅಲ್ಲಿ ಮಗು ಹುಡುಗಿ ಆದ್ರೆ ಏನ್ ನೇಮ್ ಇಡ್ತೀರಾ ಅಂತ. ನಾಯಕ್ ಕುಮಾರ್ ಅಂತ. ಹುಡುಗಿ ಫಸ್ಟ್ ಹುಟ್ಲಿ, ಆಮೇಲೆ ಡಿಸೈಡ್ ಮಾಡೋಣ. ಹುಡುಗಿ ಆದ್ರೆ ಆಗ್ಲಿ, ಅದಕ್ಕಿನ್ನ ಜಾಸ್ತಿ ಟೈಮ್ ಐತಿ. ಟೈಮ್ ಇದೆ. ಅವಾಗಿನ ವೆರೈಟಿ ಹೆಸರು. ಮತ್ತೆ ಅದಿನ ಹೆಂಗ ಅದೇನ ಜನ್ಮ ನಾಮ ಬರುತ್ತೆ. ಅವಾಗ ನೀವೇ ಹೇಳೋದು. ಯಾವಾಗ ಒಂದು ಕ್ವಶನ್ ಅವಾಗ ಒಂದು ವಿಡಿಯೋ ಮಾಡ್ತೀವಿ, ಅವಾಗ ನೀವು ಯಾವ್ಯಾವ ಹೆಸರು ಹೇಳ್ತೀರಿ ಅದ್ರಲ್ಲಿ ಒಂದ್ ಸೆಲೆಕ್ಟ್ ಮಾಡೋಣ. ಕವಿ ಕೊಟ್ರೇಶ್ ಅವ್ರು ಕೇಳಿದಾರ, ತಿರು ಅಣ್ಣ ತುಂಬಾ ಒಳ್ಳೆಯವರು, ಯಾವಾಗ್ಲೂ ನಗ್ತಾ ಇರ್ತಾರೆ, ಕಾಮಿಡಿ ಮಾಡ್ತಾ ಇರ್ತಾರೆ, ನಗಿಸ್ತಾ ಇರ್ತಾರೆ. ಕಾಮಿಡಿ ಕಿಲಾಡಿ ಕಳ್ಸನ ಅನ್ಕೊಂಡ್ವಿ. ಇಲ್ಲ, ಒಳ್ಳೆಯವರು, ತುಂಬಾನೇ ಒಳ್ಳೆಯವರು, ತುಂಬಾನೇ ಮಾತಾಡ್ತಾರೆ, ತುಂಬಾ ಕಾಮಿಡಿ ಮಾಡ್ತಾರೆ. ಹೌದು, ನಿಜ. ತುಂಬಾನೇ ಕೇರ್ ಮಾಡ್ತಾರೆ ನಿಜವಾಗ್ಲು. ಅಷ್ಟೇ ಕೋಪಿಷ್ಟ.
ಬಟ್ ಆ ಮುಖ ನಿಮಗ್ ಕಾಣಲ್ಲ, ಯಾವಾಗ್ಲೂ ಅವ್ರ ಇನ್ನೋಸೆಂಟ್ ಅಂತ ಅದಷ್ಟೇ ಕಾಣಿಸುತ್ತೆ ನಿಮ್ಗೆ, ಇನ್ನೊಂದು ಮುಖ ಕಾಣಿಸಲ್ಲ. ಬಟ್ ನಿಜವಾಗ್ಲೂ ತುಂಬಾನೇ ಒಳ್ಳೆಯವರು, ತುಂಬಾನೇ ನೋಡಿ, ಹೊಡಿತಾ ಇದ್ದಾರೆ. ಸ್ವಲ್ಪ ಜಾಸ್ತಿನೇ. ಜಾಸ್ತಿನೇ. ಈಗ ಅಳ್ತಾಳ ಅವ್ರು, ಈಗೀಗ ನೋವಾಗಿ ಅಳ್ತಾಳೆ, ಅವ್ರಂತ್ರ ಅಳ್ತಾರ, ಅಷ್ಟು ಕೇರ್ ಮಾಡ್ತಾರ. ಅದನ್ನ ನಾವೇ ಹೇಳ್ತೇವೆ ನೋಡ್ರಿ. ಬ್ಯಾಚುಲರ್ಸ್ ಅಡ್ಡ ಅಂತ ನೀವು ರೀಲ್ಸ್ ಎಡಿಟ್ ಯಾರು ಮಾಡ್ತಾರ, ನೀವೇ ಮಾಡ್ತೀರಾ ಅಂತ. ಇದು ಮಾದಂತ್ರು ಸುದ್ದು ಸುಳ್ಳು. ಬರಂಗಿಲ್ಲ ಏನಿಲ್ಲ, ಮಾಡಲ್ಲ ಆಕಿ. ರೆಡಿ ಆಗಿ ಹೋಗೋದು, ವಿಡಿಯೋ ಮಾಡೋದಷ್ಟೇ. ಅದ್ ವಿಡಿಯೋ ಮಾಡೋದೆಲ್ಲ ನಮ್ ವೀರೇಶ, ಮತ್ತೆ ಒಂದ್ ಎಡಿಟ್ ಮಾಡೋದು ನಮ್ ವೀರೇಶ ಮತ್ತೆ ಸಾವಿತ್ರಿ. ಜಾಸ್ತಿ ವೀರೇಶ, ಜ್ಯೋತಿ ಇಲ್ಲ. ಒಂದ್ಸಲ ವಿಡಿಯೋ ಎಡಿಟ್ ಮಾಡಲ್ಲ, ಇಕ್ಕಿಗೂ ಬರಲ್ಲ, ನನಗೂ ಬರಲ್ಲ. ಅವಾಗ ಮಾಡಿ ಕೊಟ್ಟಿನಿ. ಅಕ್ಕ ನಿಮ್ ಫೇವ್ರೆಟ್ ಸಾಂಗ್ ಅಂತ PN48. ನನ್ ಫೇವ್ರೆಟ್ ಸಾಂಗ್ ಹೇಳಿದ್ರೆ ನಮ್ ತಿರುಮಲೇಶ್ ನಗ್ತಾನ್ರಿ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ. ಹಾಡು ಒಂದ್ ಲೈನ್. ಬೇಡ ಬೇಡ, ಹಾಡು ಇರ್ಲಿ, ಹಾಡು ಹೆಂಗ್ ಮಾಡ್ತಾಳೆ. ಆಮೇಲೆ ಇಷ್ಟ ಆಯ್ತು ತಗೊಂಡ್ಬಿಡು. ಒಂದ್ಸರಿ ಬಾದಾಮಿ ಬನಶಂಕರಿ ಬಂದಿದ್ರಿ, ನಾ ವಾಟ್ಸ್ಆಪ್ ಸ್ಟೇಟಸ್ ಇಟ್ಟಿದ್ದೆ ಅಂತ. ಕ್ಯೂಟ್ ಡ್ರೀಮ್ ಬಾಯ್ ರಫಿ ಅಂತ. ನಾವು ಫಸ್ಟ್ ಬಾಗಲಕೋಟೆ ಇದ್ವಿ ಅಂತ ಹೇಳಿದ್ನಲ್ಲ, ಹಂಗಾಗಿ ಬಾದಾಮಿಗೆ ಒಂದ್ 3-4 ಸಲ ಹೋಗಿದ್ವಿ. ಅಲ್ಲೇ ಇವಾಗ ಮಾಡಿದ್ವಿ. ಐಶ್ವರ್ಯ ಅವ್ರು ಕೇಳಿದಾರ, ನಿಮ್ ಫೇವ್ರೆಟ್ ಪ್ಲೇಸ್ ಯಾವ್ದು ಸಿಸ್ ಅಂತ. ಫೇವ್ರೆಟ್ ಪ್ಲೇಸ್ ನಮ್ಮ ಮಮ್ಮಿ ಮನೆ. ಮನೆ ಅಲ್ಲೇ ಇರಕ್ ಇಷ್ಟ, ಅದೇ ಫೇವ್ರೇಟ್. ಗೋವಾ ಪಾವ ಅವೇನಿಲ್ಲ, ಎಲ್ಲಿಗೆ ಹೋಗಕ್ ಜಾಸ್ತಿ ಇಷ್ಟ ಆಗಲ್ಲ ನನಗೆ. ಕಡಿಮೆ ಹೋದ್ರೆ ಎಲ್ಲರೂ ನಮ್ ಫ್ಯಾಮಿಲಿ ಹೋಗ್ಬೇಕು, ಇಲ್ಲ ಅಂದ್ರೆ. ಹೌದು, ಅದು ನಿಜ. ಇವ್ರಷ್ಟೇ ಯಾವಾಗೂ ಹೋಗೇ ಇಲ್ಲ. ನಾವು ದಂಡು 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 ಹೋಗದೆ. ಒಂದ್ ಟ್ರೈನ್ ಬೇಕು ನಮ್ ಫ್ಯಾಮಿಲಿ ಬರ್ಬೇಕಂದ್ರ, ಬೈಕ್ ನಾವೆಲ್ಲ ಫ್ಯಾಮಿಲಿನ ಹೋಗಿವಿ. ಅದು ಕೂಡ ಟ್ರೈನ್ ಒಳಗೆ. ಮತ್ತೆ ದಾಂಡೇಲಿ. ಮುಂದೆ ರಾಗ್ ಅವ್ರು ಕೇಳ್ಯಾರ, ಮುಂದೆ ನಿಮ್ಗ ಜೊತೆಲಿ ರೀಲ್ಸ್ ಮಾಡಕ್ಕೆ ಹೆಣ್ಣು ಪಾಪು ಬೇಕಾ ಗಂಡು ಪಾಪು ಬೇಕಾ? ರೀಲ್ಸ್ ಮಾಡಕ ಅಂತಾನೆ ಬೇಕಾ ಪಾಪ? ರೀಲ್ಸ್ ಮಾಡುತ್ತೆ ಪಕ್ಕ ಗ್ಯಾರಂಟಿ. ಇವಾಗ ಗಂಡು ಪಾಪು ಬೇಕಾ, ರೀಲ್ಸ್ ಮಾಡಕ್ ಹೆಣ್ಣು ಪಾಪು ಬೇಕಾ? ಗಂಡು ಪಾಪು ಹುಟ್ಟಿದ್ರೆ ಅದೇ ಎಡಿಟ್ ಮಾಡಕ್ ಆಗತ್ತೆ, ಹೆಣ್ಣು ಪಾಪು ಹುಟ್ಟಿದ್ರೆ ರೀಲ್ಸ್ ಮಾಡುತ್ತೆ. ನಂಗೆ ಜಸ್ಟ್ ಕಾಮಿಡಿ, ನಿಮ್ಮ ಸೀರಿಯಸ್ ತಗೊಂಡಿರಿ. ನೆಕ್ಸ್ಟ್ ಏನಂತ ಹೇಳಿದ್ರೆ, ನಿಮ್ಮ ಹಸ್ಬೆಂಡ್ ಮನೆ ಹೋಮ್ ಟೂರ್ ಮಾಡ್ಬೇಕಂತ. ನಮ್ಮ ಹಸ್ಬೆಂಡ್ ಅದೇ ಸಪರೇಟ್ ಮನೆ, ಅಲ್ಲಿ ಯಾರು ಇಲ್ಲ. ನಮ್ಮ ಮಾಮ ಅವರು ಇರೋದು ಅರಸೀಕೆರೆ, ಈಗ ಇಲ್ಲಿ ಕಾರ್ಟಿಗಿಲ್ಲಿದ್ದೀನಿ. ನೆಕ್ಸ್ಟ್ ಟೈಮ್ ಊರು ಯಾವ್ದಂದ್ರೆ ಸಿರಿಗುಪ್ಪ. ನನಗೆ ಅಲ್ಲೇ ಇರೋದು ನಮ್ಮ ಮನೆ. ಅದನ್ನು ಹೋಮ್ ಟೂರ್ ಮಾಡೋಣ, ನೆಕ್ಸ್ಟ್ ಟೈಮ್ ಮಾಡೋಣ. ಕವನ PK ಅವ್ರು ಕೇಳಾರ, ನಿಮ್ಮ ಹಸ್ಬೆಂಡ್ ಎಲ್ಲಿ ಸಿಕ್ಕಿದ್ರು, ಹೇಗ್ ಸಿಕ್ಕಿದ್ರು, ನಿಮ್ದು ಲವ್ ಮ್ಯಾರೇಜ್ ಅವರ ಅರೇಂಜ್ ಮ್ಯಾರೇಜ್ ಅಂತ. ಎಲ್ಲಿ ಸಿಕ್ಕಿದ್ರು ಅಂದ್ರೆ ಇಲ್ಲೇ ಸಿಕ್ಕಿದ್ರು, ದರ್ಗಾದ ಮುಂದೆ. ಸಿಕ್ಕಿದ್ರು ಅಂದ್ರೆ ನಾವೇ ಹಿಡ್ಕೊಂಡ್ ಬಂದಿದ್ವಿ. ಹಂಗ ಜೋಕ್ ಮಾಡೋದು ಅವ್ರಿಗೆ. ಇಲ್ಲ, ಅದೆಲ್ಲ ನಿಜವಾಗ್ಲೂ ನೆಕ್ಸ್ಟ್ ಒಂದ್ ವಿಡಿಯೋ ಮಾಡಿ ಎಲ್ಲ ಹಾಕ್ತೀನಿ. ಆಯ್ತು. ಸೇಮ್ ಎಲ್ಲರೂ ಆಲ್ಮೋಸ್ಟ್ ಸೇಮ್ ಕೇಳಿರ. ಎಷ್ಟು ಮಂತ್ ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರ, ನೀವ್ ಎಷ್ಟ್ ಜನ ಅಂತ ಕೇಳಿರ. ಅದೆಲ್ಲ ನಾವ್ ಎಷ್ಟು ಜನ ಅಂದ್ರೆ 5. ನಾವ್ 4 ಜನ ಹುಡುಗಿರು, ಒಬ್ಬನೇ ನಮ್ ತಮ್ಮ. ಅಷ್ಟೇ. ಬಿಗ್ ಫ್ಯಾನ್ ಅಂತ ಹೇಳಿರ, ಮತ್ತೆ ವಿಡಿಯೋಸ್ ಚೆನ್ನಾಗಿ ಮಾಡ್ತೀರಾ ಅಂತ ಅದಕ್ಕೆಲ್ಲ ತುಂಬಾನೇ ಥ್ಯಾಂಕ್ಸ್. ಮತ್ತೆ ತುಂಬಾನೇ ಕೇರ್ ಮಾಡ್ತೀರಾ, ಅದಕ್ಕೂ ತುಂಬಾನೇ ಥ್ಯಾಂಕ್ಸ್. ಜಾಸ್ತಿ ಜನ ಕೇಳಿದ್ರೆಲ್ಲ ಆಲ್ಮೋಸ್ಟ್ ಎಷ್ಟು ಮಂತ್. ಮತ್ತೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್, ಅದಕ್ಕೆ ಏನ್ ವರ್ಕ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿದೀನಿ. ಯಾವ ಊರ್ ಅಂತ ಕೇಳಿದಾರ, ಅದಕ್ಕೂ ಹೇಳಿದಾರ. ನನ್ ಗಂಡನ ಮನೆ ಸಿರ್ಗುಪ್ಪ. ಆಯ್ತು, ಇಷ್ಟೇ ಮುಗೀತು. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಎಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕ ನಮ್ಮ ಪಾಪು ಹೇಳ್ತು ಧನ್ಯವಾದಗಳು. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.